ನಾವು ಸುಮಾರು 23 ವರ್ಷದಿಂದ ಸರ್ಕಾರಿ ಪರವಾನಗಿ ಭೂಮಾಪಕರಾಗಿ ಕೆಲಸ ಮಾಡ್ತಿದ್ವಿ. ನಮ್ಗೆ ಇಲ್ಲಿವರೆಗೆ ಯಾವುದೋ ಸೇವಾ ಭದ್ರತೆ ಆಗಲಿ ಅಥವಾ ಕನಿಷ್ಠ ವೇತನ ಇಲ್ಲಿವರೆಗೆ ಕೊಟ್ಟಿರೋದಿಲ್ಲ. ನಾವು ತುಂಬಾ ಸಂಕಷ್ಟದಲ್ಲಿ ಕೆಲಸ ಮಾಡ್ತಿದ್ವಿ. ಅಲ್ಟಿಮೇಲೆ ಕೆಲವೊಂದ್ ಕಡೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ತದೆ, ಅದಕ್ಕೂ ನಮ್ ಕುಟುಂಬಕ್ಕೆ ನಿರ್ವಹಣೆ ಮಾಡಕ್ ಆಗ್ತಿಲ್ಲ. ಆಮೇಲೆ ಎಷ್ಟೋ ಜನ ಪರವಾನಗಿ ಬೇಕಾದ್ರು ಸೂಸೈಡ್ ಮಾಡಿಸ್ಕೊಂಡು ಸತ್ತಾರ, ಆಕ್ಸಿಡೆಂಟ್ಗಳಾಗ್ಯಾವ, ಹಾವು ಕಡಿದು ಸತ್ತಾರ. ಅಂತ ಪರಿಸ್ಥಿತಿ ನೋಡಿದ್ರೆ ನಾವು ತೀರಾ ಹಿಂದುಳಿದಿದ್ವಿ. ಆದ ಕಾರಣ ದಯವಿಟ್ಟು ಸರ್ಕಾರ ನಮ್ಮ ಮೇಲೆ ಗಮನ ಹರಿಸಿ ನಮ್ಮನ್ನ ಒಂದು ಬಾರಿ ವಿಶೇಷ ನೇಮಕ ಮಾಡ್ಕೊಂಡಿಗೆಸಿ ಕಾಯಮಾತಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನಮಗೆ ಒಂದು ಫೈಲಿಗೆ 1200 ರೂಪಾಯಿ ಅಂತ ಹೇಳಿ ಕೊಡ್ತಾರ. ಅದು ಒಂದು ತಿಂಗಳ ಕಡತ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆಗ್ಬೇಕಾದ್ರೆ 3 ರಿಂದ 4 ತಿಂಗಳ ಆಗ್ತದೆ ಫೈಲು. ನಮ್ಗೆ ಕೊಡೋದೇ 350 ರೂಪಾಯಿ ಕೊಡ್ತಾರೆ. ಅಲ್ಲಿವರೆಗೂ ನಾವು 350 ರೂಪಾಯಿ ಇಂಟು 23 ಫೈಲ್ ಮಾಡಿದ್ರೆ 6 ರಿಂದ 7 ಸಾವಿರ ರೂಪಾಯಿ ಬರ್ತದೆ. ನಾವು ಸಂಸಾರ ಮಾಡಕ್ ಆಗ್ತಿಲ್ಲ. ಸುಪ್ರೀಂ ಕೋರ್ಟ್ ಆಡಿದ್ರು ಸರ್ಕಾರ ಯಾಕ ನಮ್ಮ ಮೇಲೆ ಮನಪ್ರಜ್ಞೆ ತೋರ್ತಾರ ನಮಗೂ ಅರ್ಥ ಆಗ್ತಿಲ್ಲ. ಆದ ಕಾರಣ ಸುಪ್ರೀಂ ಕೋರ್ಟ್ ಆಡಿರ್ಬೋದು. ಆಮೇಲೆ ಭೂದಾಸ 88 ಪ್ರಕರಣ ಇತ್ತಲ್ಲ, ಅದನ್ನ ಮುಂದೆ ಬೇಗ ತಗೊಂಡಿಗೆ ನಮ್ಮನ್ನ ಸರ್ಕಾರಿ ಭೂಮಾಪಕರಾಗಿ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿ ಸರ್ಕಾರ ನಮ್ಮ ಮೇಲೆ ಗಮನ ಹರಿಸಬೇಕಂತ ನಾವು ಅವರು ಒತ್ತಾಯ ಮಾಡ್ತೇವೆ. ನಮ್ದು ರಾಯಚೂರು ಜಿಲ್ಲಾ ದೇವದುರ್ಗ ತಾಲೂಕು. ನನ್ನ ಹೆಸರು ಆನಂದ್.